ನಮಸ್ಕಾರ ಗೆಳೆಯರೇ. ಇವತ್ತು ನಾವು ನಿಮಗೆ ಹೇಳಲಿರುವ ಕತೆ ಸಾಮಾನ್ಯವಾದ ದೆವ್ವದ ಕಥೆಯಲ್ಲ. ನಾವೆಲ್ಲರೂ ಅಂದುಕೊಂಡಂತೆ ಜಗತ್ತು ನಮಗೆ ಕಾಣುವಷ್ಟೇ ಅಲ್ಲ. ಕೆಲವೊಮ್ಮೆ ನಮ್ಮ ಸುತ್ತಲೇ ಇರುವ ಸದ್ದುಗಳು ನಾವು ಕೇಳಿಕೊಳ್ಳದ ರಹಸ್ಯಗಳನ್ನ ಅಡಗಿಸಿಟ್ಟಿರುತ್ತದೆ. ಇವತ್ತಿನ ಕಥೆಯಲ್ಲಿ ಒಬ್ಬ ಮನುಷ್ಯ ತಾನು ಕೇಳಲಾಗದ ಒಂದು ಶಬ್ದವನ್ನ ಕೇಳಿಸಿಕೊಳ್ಳುತ್ತಾನೆ. ಆ ಶಬ್ದ ಅವನ ಬದುಕನ್ನೇ ಹೇಗೆ ನರಕ ಮಾಡುತ್ತೆ ಅನ್ನೋದನ್ನ ನೋಡೋಣ. ಎದೆಯನ್ನ ಬಿಗಿ ಹಿಡಿದು ಕುಳಿತುಕೊಳ್ಳಿ, ಯಾಕೆಂದ್ರೆ ಈ ಕತೆ ನಿಮ್ಮ ಮನೆಯ ಮೌನವನ್ನು ಕೂಡ ಪ್ರಶ್ನೆ ಮಾಡುವಂತೆ ಮಾಡುತ್ತದೆ. ನಾಯಕನ ಹೆಸರು ಆರ್ಯನ್. ಇವನೊಬ್ಬ ಸೌಂಡ್ ಇಂಜಿನಿಯರ್. ಬೆಂಗಳೂರಿನ ಗದ್ದಲದಿಂದ ರೋಸಿ ಹೋದ ಆರ್ಯನ್ ಕೆಲಸದ ನಿಮಿತ್ತ ಮಲೆನಾಡಿನ ದಟ್ಟ ಕಾಡಿನ ಮಧ್ಯದಲ್ಲಿರುವ ಒಂದು ಹಳೆಯ ಬಂಗಲೆಗೆ ಹೋಗುತ್ತಾನೆ. ಅಲ್ಲಿನ ಶಾಂತತೆ ಅವನಿಗೆ ತುಂಬಾ ಇಷ್ಟವಾಗುತ್ತದೆ. ಅವನ ಕೆಲಸವೆಂದರೆ ಪ್ರಕೃತಿಯ ವಿಭಿನ್ನ ಸದ್ದುಗಳನ್ನ ರೆಕಾರ್ಡ್ ಮಾಡುವುದು. ಒಂದು ರಾತ್ರಿ ಆರ್ಯನ್ ಹೆಡ್ಫೋನ್ ಹಾಕಿಕೊಂಡು ಕಾಡಿನ ಸದ್ದನ್ನ ಕೇಳಿಸಿಕೊಳ್ಳುತ್ತಿರುತ್ತಾನೆ. ಹಕ್ಕಿಗಳ ಚಿಲಿಪಿಲಿ, ಗಾಳಿಯ ಸದ್ದು ಎಲ್ಲವೂ ಮಾಮೂಲಿ ಇರುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಅವನಿಗೆ ಒಂದು ಲೋ ಫ್ರೀಕ್ವೆನ್ಸಿ ಸದ್ದು ಕೇಳಿಸುತ್ತದೆ. ಅದು ಮನುಷ್ಯನ ಪಿಸುಮಾತಿನಂತೆ ಇರುತ್ತದೆ, ಆದರೆ ಅದು ಯಾವ ಭಾಷೆಯೂ ಅಲ್ಲ. ಇವನು ರೆಕಾರ್ಡಿಂಗ್ ಚೆಕ್ ಮಾಡ್ತಾನೆ, ಆದರೆ ಸುತ್ತಮುತ್ತ ಯಾರೂ ಇರುವುದಿಲ್ಲ. ಮರುದಿನ ಬೆಳಿಗ್ಗೆ ಆರ್ಯನ್ ಎದ್ದಾಗ ಒಂದು ವಿಚಿತ್ರವನ್ನ ಗಮನಿಸುತ್ತಾನೆ. ಅವನ ಮನೆಯ ಎಲ್ಲಾ ಗಡಿಯಾರಗಳು 10 ನಿಮಿಷ ಹಿಂದೆ ಹೋಗಿರುತ್ತದೆ. ಮೊದಲು ಅವನು ಇದು ತಾಂತ್ರಿಕ ದೋಷ ಅಂದುಕೊಳ್ಳುತ್ತಾನೆ, ಆದರೆ ಅದೇ ವಿಚಿತ್ರ ಸದ್ದು ಈಗ ಅವನಿಗೆ ಹೆಡ್ಫೋನ್ ಇಲ್ಲದೆಯೇ ಕೇಳಲು ಶುರುವಾಗುತ್ತದೆ. ಆ ಸದ್ದು ಎಲ್ಲಿಂದ ಬರುತ್ತಿದೆ ಎಂದು ಹುಡುಕುತ್ತಾ ಹೋದಾಗ ಅದು ಅವನ ಮನೆಯ ಒಳಗಿರುವ ಒಂದು ಮುಚ್ಚಿದ ಕೋಣೆಯಿಂದ ಬರುತ್ತಿರುತ್ತದೆ. ಆರ್ಯನ್ನ ಆ ಕೋಣೆಯ ಬೀಗ ಒಡೆದು ಒಳಗೆ ಹೋಗುತ್ತಾನೆ. ಅಲ್ಲಿ ಏನೂ ಇರುವುದಿಲ್ಲ, ಕೇವಲ ಧೂಳು ಹಿಡಿದ ಒಂದು ಹಳೆಯ ರೇಡಿಯೋ ಇರುತ್ತದೆ. ಆದರೆ ಆ ರೇಡಿಯೋ ಆನ್ ಆಗದಿದ್ದರೂ ಅದರ ಒಳಗಿಂದ ಅದೇ ಸದ್ದು ಬರುತ್ತಿರುತ್ತದೆ. ಆರ್ಯನ್ ಅದನ್ನ ರೆಕಾರ್ಡ್ ಮಾಡಿ ಡಿಜಿಟಲ್ ಆಗಿ ಕ್ಲೀನ್ ಮಾಡಿದಾಗ ಅವನಿಗೆ ಕೇಳಿಸುವುದು, ಆರ್ಯನ್ ಹಿಂದೆ ನೋಡಬೇಡ ಅಂತ. ಆರ್ಯನ್ ಭಯದಿಂದ ನಡುಗುತ್ತಾನೆ. ಅವನು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾನೆ, ಆದರೆ ಅವನಿಗೆ ತಿಳಿಯದ ಸಂಗತಿ ಎಂದರೆ ಆ ಸದ್ದು ಅವನ ಮನಸ್ಸಿನೊಳಗೆ ಸೇರಿಕೊಂಡಿರುತ್ತದೆ. ಅವನು ಕನ್ನಡಿಯ ಮುಂದೆ ನಿಂತಾಗ ಅವನ ಬಿಂಬವು ಮಾತನಾಡುತ್ತಿರುತ್ತದೆ, ಆದರೆ ಅವನಿಗೆ ಸದ್ದು ಕೇಳಿಸುತ್ತಿರುವುದಿಲ್ಲ. ಅಲ್ಲಿ ಅವನಿಗೆ ಅರ್ಥವಾಗುತ್ತದೆ, ಆ ಸದ್ದು ಈ ಪ್ರಪಂಚದಲ್ಲ, ಅದು ಸಮಾನಾಂತರ ಜಗತ್ತಿನ ಸದ್ದು ಅಂತ. ಆರ್ಯನ್ ಫೋನ್ನಲ್ಲಿ ತನ್ನ ಗೆಳೆಯನಿಗೆ ಕರೆ ಮಾಡಲು ಪ್ರಯತ್ನಿಸುತ್ತಾನೆ, ಆದರೆ ಫೋನ್ನಲ್ಲಿ ಕೇಳಿಸುವುದು ಕೂಡ ಅವನದೇ ಧ್ವನಿ. ಆದರೆ ಅದು ಅವನು ಈಗ ಮಾತನಾಡುತ್ತಿರುವುದಿಲ್ಲ, ಬದಲಿಗೆ ಅವನು 10 ನಿಮಿಷ ನಂತರ ಮಾತನಾಡಲಿರುವ ಮಾತುಗಳು. ಅಂದರೆ ಅವನು ಸಮಯದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾನೆ. ರಾತ್ರಿಯಾಗುತ್ತದೆ. ಅರ್ಜುನ್ ಆ ಬಂಗಲೆಯಿಂದ ಹೊರಗೆ ಓಡ್ತಾನೆ. ಕಾಡಿನ ದಾರಿಯಲ್ಲಿ ಹೋಗುವಾಗ ಅವನಿಗೆ ದೂರದಲ್ಲಿ ಒಬ್ಬ ಮನುಷ್ಯ ನಿಂತಿರುವುದು ಕಾಣಿಸುತ್ತದೆ. ಹತ್ತಿರ ಹೋಗಿ ನೋಡಿದಾಗ ಅವನಿಗೆ ಶಾಕ್ ಆಗುತ್ತದೆ. ಆ ಮನುಷ್ಯ ಬೇರೆ ಯಾರೂ ಅಲ್ಲ, ಸ್ವತಃ ಆರ್ಯನ್. ಅಸಲಿ ಆರ್ಯನ್ ತನ್ನನ್ನೇ ತಾನು ನೋಡುತ್ತಿದ್ದಾನೆ, ಆದರೆ ಆ ಇನ್ನೊಬ್ಬ ಆರ್ಯನ್ನ ಕಣ್ಣುಗಳು ಪೂರ್ತಿ ಕಪ್ಪಾಗಿರುತ್ತವೆ. ಕಾಡಿನಲ್ಲಿರುವ ಆರ್ಯನ್ ಹೇಳುತ್ತಾನೆ, ನೀನು ಆ ಸದ್ದನ್ನ ಕೇಳಬಾರದಿತ್ತು. ಈಗ ನೀನು ನನ್ನ ಜಾಗಕ್ಕೆ ಬರಬೇಕು, ನಾನು ನಿನ್ನ ಜಾಗಕ್ಕೆ ಹೋಗುತ್ತೇನೆ ಅಂತ ಹೇಳುತ್ತಾನೆ. ಕತ್ತಲೆ ಆವರಿಸುತ್ತದೆ. ಮರುದಿನ ಬೆಳಿಗ್ಗೆ ಬೆಂಗಳೂರಿಗೆ ಆರ್ಯನ್ ವಾಪಸ್ ಬರುತ್ತಾನೆ. ಅವನು ಎಲ್ಲರ ಜೊತೆ ನಗುತ್ತಾ ಮಾತನಾಡುತ್ತಿದ್ದಾನೆ, ಆದರೆ ಅವನ ಕಿವಿಗಳಿಗೆ ಸದ್ದು ಕೇಳಿಸುತ್ತಿಲ್ಲ. ಯಾಕೆಂದರೆ ಇವನು ಅಸಲಿ ಆರ್ಯನ್ ಅಲ್ಲ. ಅಸಲಿ ಆರ್ಯನ್ ಈಗಲೂ ಆ ಬಂಗಲೆಯ ಕೋಣೆಯೊಳಗೆ ಸದ್ದಿಲ್ಲದ ಜಗತ್ತಿನಲ್ಲಿ ಬಂದಿಯಾಗಿದ್ದಾನೆ. ಸೊ ಗೆಳೆಯರೇ, ಇದು ಇವತ್ತಿನ ಕತೆ. ನೆನಪಿಡಿ, ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ನಿಮಗೆ ಸಣ್ಣ ಪಿಸುಮಾತು ಕೇಳಿಸಿದರೆ ಅದರನ್ನ ನಿರ್ಲಕ್ಷ್ಯ ಮಾಡಬೇಡಿ, ಯಾಕೆಂದ್ರೆ ಅದು ನಿಮ್ಮನ್ನೇ ಕರೆಯುತ್ತಿರಬಹುದು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಕೂಡ ಶೇರ್ ಮಾಡಿ, ಅವರನ್ನು ಕೂಡ ಬೆಚ್ಚಿ ಬೀಳಿಸಿ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಒಂದು ವಿಭಿನ್ನ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಹುಷಾರಾಗಿರಿ.